ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ಸಂಜೆಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ಏನಂತಂದರೆ ಆಗಲೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಏನಂದರೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಒಂದು ಏನು ಅಪ್ಡೇಟ್ ಇದೆ ಇವತ್ತು ಮಾಡಲಾಗಿದೆ ವಿಸ್ತರಣೆಯಾಗಿರೋ ಬಗ್ಗೆ. ಮೊದಲನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆ ಏನಿತ್ತು ಅದು ಇವತ್ತಿಗೆ 29ನೇ ತಾರೀಕು ಇವತ್ತಿಗೆ ಕ್ಲೋಸ್ ಆಯಿತು. ಆದರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ನನಗೆ ಕಾಮೆಂಟ್ಸನ್ನು ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ ಅಭ್ಯರ್ಥಿಗಳು ಏನಂತಂದರೆ, ಈಗಾಗಲೇ ವಿವಿಧ ವಸತಿ ಶಾಲೆಗಳು ರಾಣಿ ಚೆನ್ನಮ್ಮ ಇರ್ಬೋದು, ಮೊರಾರ್ಜಿ ದೇಸಾಯಿ ಇರ್ಬೋದು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ನಾರಾಯಣ ಗುರು ಮುಂತಾದ ಒಂದು ಸ್ಕೂಲುಗಳ ಒಂದು ಅಡ್ಮಿಷನ್ ಸೀಟ್ ಹಂಚಿಕೆ ಏನು ಮೊದಲನೇ ಸುತ್ತು ಸೀಟ್ ಹಂಚಿಕೆ 29ನೇ ತಾರೀಕು 5 ಗಂಟೆ ತನಕ ಅಂದರೆ ಇವತ್ತಿನ ತನಕ ಇತ್ತು. ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಓಕೆ. ಸೊ ಆಮೇಲೆ ಹಂಚಿಕೆಯಾದ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ದಿನಾಂಕವನ್ನು ತುಂಬ ದೂರ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಇಲ್ಲಿ 5 ತನಕ. ಸೊ 5ನೇ ತಾರೀಕು ಮುಂದಿನ ತಿಂಗಳು 5ನೇ ತಾರೀಕು ತನಕ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂದರೆ ನಾಳೆ ನಾಡ್ದು 2 ದಿನ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. 5ನೇ ತಾರೀಕು ತನಕನೂ ಏನು ಮಾಡಿದ್ದಾರೆ ದಿನಾಂಕ ವಿಸ್ತರಣೆ. ಅಂದರೆ ಇಲ್ಲಿ ಟೋಟಲಾಗಿ ಹೇಳ್ಬೋದು ಈ 5ನೇ ತಾರೀಕಿನಿಂದ ಏನು ಗೊತ್ತಾಗುತ್ತೆ ಅಂತಂದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ದೂರ ಆಗುತ್ತೆ. ಇದೇ ಮುಗಿದು 5ನೇ ತಾರೀಕಿಗೆ ಕಾಲೇಜಿನವ್ರು ರಿಪೋರ್ಟ್ ಮಾಡೋದು 10ನೇ ತಾರೀಕು ತನಕ. ಆಮೇಲೆ ಮುಂದೆ ಹೋಗುತ್ತೆ ನಿಮಗೆ 15-20 ತಾರೀಕು ತನಕ ಸೆಕೆಂಡ್ ರೌಂಡ್ ಹೋಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಇದು ನಾನು ಅಂದ್ಕೊಂಡಿದ್ದೆ ಒಂದು 2 ಡೇಸ್ ಕೊಡ್ಬೋದು ಅಂತೇಳಿ, ಬಟ್ ಇವರು 5ನೇ ತಾರೀಕು ತನಕ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಓಕೆನಾ, ಹೀಗಾಗಿ 1 ವಾರ ಟೈಮನ್ನು ಕೊಟ್ಟಿದ್ದಾರೆ. ಸೊ 1 ವಾರದ ತನಕನೂ ನೀವು ಹೋಗಿ ಅಂದರೆ 5ನೇ ತಾರೀಕು ತನಕ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಯಾಕಂದರೆ ಇದು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ನೋಡಿ ಏನಾಗಿದೆ ಅಂತಂದರೆ ಇಲ್ಲಿ ಸ್ಕೂಲುಗಳು ಓಕೆ. ಸೊ ಈ ಒಂದು ಶಿಕ್ಷಣ ವಸತಿ ಸಂಸ್ಥೆಗಳು ಏನು ಮಾಡಿದ್ದಾರೆ ಅಡ್ಮಿಷನನ್ನು ವಿಸ್ತರಣೆ ಮಾಡಿ ಕೇಳಿದ್ದಾರೆ. ಪಾಲಕರು ಕೇಳಿಲ್ಲ. ಯಾರು ಕೇಳಿದ್ದಾರೆ ಇದನ್ನು? ವಸತಿ ಶಾಲೆಗಳ ಒಂದು ಸಂಸ್ಥೆಯವರು ಕೇಳಿರುವಂಥದ್ದು ಎಕ್ಸ್ಟೆಂಡೆಡ್ ಕೊಡಿ ಅಂತೇಳಿ. ಅಂದರೆ ನನಗನ್ನಿಸುತ್ತೆ ಸೀಟುಗಳು ಭಾಳ ಖಾಲಿ ಉಳಿದಿದ್ದಾವೆ. ಸೊ ಅಭ್ಯರ್ಥಿಗಳು ಬರಲಿಕ್ಕೆ ತಡ ಆಗ್ತಾಯಿದೆ ಅಂತ ಇವರು ಕೋರಿರ್ಬೋದು. ಅಂದರೆ ನಮ್ಮ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅಭ್ಯರ್ಥಿಗಳಿಗೆ ಏನೋ ಒಂದು ಚಾನ್ಸ್ ಇದೆ ಅಂತ ನಾನು ಅನ್ಕೋಬೋದು ಇದರ ಬೇಸಿಸ್ ಮೇಲೆ.